हर नमः पार्वती पते हर हर महादेव। शिव नमः पार्वती पते हर हर महादेव। विघ्नेश्वर महाराज की जय। ಜನತೆಗಳ ಆಶೀರ್ವಾದದಿಂದ ಇವತ್ತು ವಿಜಯನಗರದಲ್ಲಿ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ, ತಮಗೆ ಗೊತ್ತಿರುತ್ತೆ, ಐಶ್ವರ್ಯ ಗೋಲ್ಡ್ ಕಂಪನಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ತಮ್ಮನ್ನು ಮತ್ತು ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಿದ್ದೇನೆ. ಅದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೂ ಮತ್ತು ನನ್ನ ಕುಟುಂಬದವರಿಗೂ ಮತ್ತು ನನ್ನ ಈ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ. ಈಗ ನಮ್ಮ ಕಡೆಯಿಂದ ನಮ್ಮ ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ನನ್ನ ಗುರುಗಳಿಗೆ ಮಾಲಾರ್ಪಣೆ. ಅದೇ ರೀತಿಯಾಗಿ ಸನ್ಮಾನಿತ ಸಚಿವರು ಅವ್ರಿಗೂ ಸಹ ನಮ್ಮ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ಮತ್ತು ರಾಮಚರಣ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಯುವ ಮುಖಂಡರು, ಜನಪ್ರಿಯ ಶಾಸಕರಿಗೆ ಒಂದು ಚಿಕ್ಕ ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ನಮ್ಮ ಒಂದು ಉಡುಗೊರೆ. ರಾಜ್ಯ ಸರ್ಕಾರದ ಸಚಿವರಾದಂಥ KH ಮುನಿಯಪ್ಪ ಅಣ್ಣವರೇ, ಹಾಗೆ ನಮ್ಮ ಸ್ವಾಮೀಜಿಗಳಿಗೆ ನಾನು ನಮಸ್ಕಾರಗಳನ್ನ ಮಾಡ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು, ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ್ ಗೌಡರು ಏನು ಒಂದು ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನು ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದಾರೆ. ಅವರಿಗೆ ಶುಭವನ್ನ ಕೋರ್ತಾ, ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವ್ರಿಗೆ ನಮ್ಮ ಸಹಕಾರ ಖಂಡಿತವಾಗಿ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ, ಇಡೀ ದಕ್ಷಿಣ ಭಾರತದಲ್ಲೆಲ್ಲ ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ಮಾಡಿ ಅವರಿಗೆ ಭಗವಂತ ಆಯ್ದ ಭಾಗ್ಯವನ್ನು ಕೊಡಲಿ, ಅಭಿವೃದ್ಧಿಯಾಗಲಿ, ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ. ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಈಗಾಗಲೇ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂತ ಸನ್ಮಾನ್ಯ ಸಚಿವರಾದಂಥ ಮುನಿಯಪ್ಪನವರು, ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ, ಅವರು ಬಹಳಷ್ಟು ಅನುಭವಿಗಳು. ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣ್ ಗೌಡರನ್ನ ಹರಿಸಿದ್ರು. ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಕೂಡ ಹೇಳಿದ್ರು. ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿದ್ದ ಕೂಡ ಹೇಳಿದ್ರು. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ, ತಂದೆಯ ಹಾಗೆಯೇ ಮಾನವೀಯತೆ, ಸಮಾಜ ಸೇವಾ ಭಾವನೆಯನ್ನು ಇಟ್ಕೊಂಡು ಜನರ ನಡುವೆ ಹಿರಿಯರು ಕಿರಿಯರಿಗೆ ಸಮಾನವಾದಂಥ ಪ್ರೀತಿ ತೋರಿಸ್ತಾ ಇರುವಂಥ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ನಾರಾಯಣ್ ಗೌಡ್ರು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅವರ ಜೀವನದ ಹಿನ್ನೆಲೆ ನೋಡಿದ್ರೆ, ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ, ಎಂಟರ್ಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿನ ಪ್ರಾರಂಭ ಮಾಡಬೇಕು ಅಂದ್ರೆ ಬಹಳಷ್ಟು ಅಡೆತಡೆಗಳಿರ್ತವೆ. ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತವೆ, ಮೆಂಟಲ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನ ಬಿಯಾಂಡ್ ದಟ್ ಅಬ್ಸ್ಟ್ರಕ್ಷನ್ ಒಂದು ಸ್ಟ್ರಾಂಗ್ ಹೆಜ್ಜೆನೆ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಗಳನ್ನ ಅಲ್ಲಲ್ಲೇ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರಗಳು ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣ್ ಗೌಡರು
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ. ಮಾಧ್ಯಮದವರು ಬಂದಿದ್ದಾರೆ, ತಾವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರರಾಗಿ ಬಂದಿದ್ದೀರಿ, ಆಹ್ವಾನಿತರು ಬಂದಿದ್ದಾರೆ. ಮತ್ತು ನಮ್ಮ ಸುರೇಶ್ ಬಾಬು ಅವರು, ಅವರ ಕುಟುಂಬದ ಎಲ್ಲರೂ ಕೂಡ ಇಲ್ಲಿದ್ದಾರೆ. ನಿಮ್ಮ ಚಿನ್ನವನ್ನು ಬಿಡಿಸಿ ನಾವು ಬೇರೆ ಒಂದು ಬ್ಯಾಂಕ್ನಲ್ಲಿ ಇಡೋದಕ್ಕೆ ನಮ್ಮ ಕಂಪನಿಯಿಂದ ಹಣ ಸಹಾಯ ಸಿಗ್ತದೆ. ಅಂದ್ರೆ ಕಂಪನಿಯಿಂದ ಹಣ ಸಹಾಯ ಅಂದ್ರೆ ಅದು ಉಚಿತವಾಗಿರೋದಿಲ್ಲ. ಕಂಪನಿಯ ನಿಯಮಗಳ ಸರ್ಕಾರದ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾವು ನೋಂದಣಿ ಮಾಡಿದ್ದೀವಿ. ಆ ರಾಜ್ಯ ಸರ್ಕಾರದ ಒಂದು ಅನುಸೂಚನ ಮೇರೆಗೆ ಚಿನ್ನವನ್ನ ಬಿಡಿಸಿ ಮತ್ತು ಬೇರೆ ಬ್ಯಾಂಕ್ ಅಲ್ಲಿ ಇಟ್ಟು ನಮಗೆ ಆದಂತ ಒಂದು ಶುಲ್ಕವನ್ನ ಅದರ ಮೇಲೆ ನಾವು ಹಾಕುತ್ತೇವೆ. ಎರಡನೇದೇನಂತ ಹೇಳಿದ್ರೆ, ನಮಗೆ ಬಡ್ಡಿ ಕಟ್ಟಿ ಜಾಸ್ತಿ ಆಗಿದೆ. ಈಗ ಬಡ್ಡಿ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವು ಚಿನ್ನವನ್ನ ಮಾರಾಟ ಮಾಡ್ತೀನಿ ಅಂದ್ರೆ ತಮ್ಮ ಮನಸ್ಫೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದ್ರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪನಿ ಆ ಚಿನ್ನವನ್ನ ಮಾರ್ಕೆಟ್ ದರ ಏನಿದೆ ಇವತ್ತು ಎಲ್ಲರಿಗೂ ಮೊಬೈಲ್ ಅಲ್ಲಿ ಗೊತ್ತು, ಕಂಪ್ಯೂಟರ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಗೊತ್ತಿದೆ. ಆ ಒಂದು ಮಾರ್ಕೆಟ್ ದರಕ್ಕೆ ನಾವು ತಗೊಳ್ಳುವಂತ ಒಂದು ನಿರ್ಣಯವನ್ನ ನಾವು ತಗೊಂಡಿದ್ದೀವಿ. ಹಡ ಇಟ್ಟ ಒಂದು ಚಿನ್ನವನ್ನ ಬಿಡಿಸುವಂತದ್ದು ಒಂದು ಯೋಜನೆ, ಎರಡನೇದು ಚಿನ್ನವನ್ನ ತಗೊಳ್ಳುವಂತ ಒಂದು ಯೋಜನೆ. ಎರಡನೇದು ಐಶ್ವರ್ಯ ಗೋಲ್ಡ್ ಕಂಪನಿ. ಐಶ್ವರ್ಯ ಮತ್ತು ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ. ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಒಂದು ತೀರ್ಮಾನ ಏನಂತ ಹೇಳಿದ್ರೆ, ಐಶ್ವರ್ಯ ಅಂತ ಇಟ್ಟಿದ್ದೀರಿ, ನಾವು ಮುಂದೆ ಇರುವಂತ ಜನಗಳ ಐಶ್ವರ್ಯವನ್ನ ಕಳೆಯೋದು ಬೇಡ, ಚಿನ್ನವನ್ನು ಮಾರಾಟ ಮಾಡೋದೇ ಬೇಡ. ಆ ಚಿನ್ನ ನೀವೆಲ್ಲಿಟ್ಟಿದ್ದೀರಿ ಹೇಳಿ, ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಕೊಂಡು ಕಂತಿನ ರೂಪದಲ್ಲಿ ನೀವು ಕಟ್ಟಿ ನಿಮ್ಮ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವಂತ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ದೀವಿ. ನಿಮ್ಮ ಚಿನ್ನವನ್ನ ಮಾರಬೇಡಿ ಒಂದೇ ಸ್ಲೋಗನ್ ಅಲ್ಲಿ ನಡೀತಾ ಈ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ. ಚಿನ್ನವನ್ನ ಉಳಿಸ್ಕೊಳ್ಳಿ ಅಂತೇಳಿ ಐಶ್ವರ್ಯ ಕಂಪನಿ ಹೇಳ್ತಾ ಇದೆ. ನನ್ನ ಮದುವೆ ಆದಾಗ 400 ರೂಪಾಯಿ ಇತ್ತು 1 ಗ್ರಾಮ್ ಚಿನ್ನ. 2003 ಅಂತ ಕಾಣುತ್ತೆ. ಇವತ್ತು 9ರಿಂದ 10,000ಕ್ಕೆ ಹೋಗಿದೆ ಚಿನ್ನದ ಬೆಲೆ. ಬೆಳ್ಳಿ ಬೆಲೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಗೋಲ್ಡ್ ಕಂಪನಿ ಇಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ, ಸಚಿವರು ಹೇಳಿದ್ರು, ಗುರುಗಳು ಹೇಳಿದ್ರು, ಬರೀ ಹಣ ಮಾಡೋದು ಒಂದೇ ಅಲ್ಲ ಉದ್ದೇಶ, ಸಮಾಜ ಸೇವೆ ಮಾಡಿ ಅಂತ. ಸಮಾಜ ಸೇವೆ ಒಂದು ಹಣ ಕೊಟ್ಟೆ ಮಾಡಬೇಕಾಗಿಲ್ಲ. ನಾವು ಮನುಷ್ಯರು ಸಹಕಾರ ಮಾಡಿದ್ರು ಸಹಾಯ, ಅದು ಸಮಾಜ ಸೇವೆ ಆಗುತ್ತೆ. ಪ್ರತಿಯೊಬ್ಬರು ಸಹಕಾರ ಎರಡಕ್ಕೂ ವ್ಯತ್ಯಾಸ ಇದೆ. ಸಹಾಯ ಮನುಷ್ಯರು ಒಬ್ಬರಿಗೋ ಇಬ್ಬರಿಗೋ 4 ಜನ ಇಲ್ಲ 1 ತಿಂಗಳು ಮಾಡ್ಬೋದು. ಸಹಕಾರ ಅನ್ನೋದು ಸಮಾಜ ಸೇವೆ ನಿರಂತರವಾಗಿ ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ. KH ಮುನಿಯಪ್ಪ ಸಾಹೇಬರು ಹೇಳಿದಂಗೆ, ನಾನು ಮುಳಬಾಗಿಲು ತಾಲೂಕಲ್ಲಿ ಜನಿಸಿ ಕೋಲಾರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ರೈತರ ಪರ ಹೋರಾಟ ಮಾಡಿ, ಇದೇ ಬೊಮ್ಮಾಯಿ ಸಾಹೇಬರಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿ ಹಾಲು ಉತ್ಪಾದಕರಿಗೆ ಸಹಾಯಧನವನ್ನು ಬಿಡುಗಡೆ ಮಾಡಿಸುವಂತ ಕೆಲಸವನ್ನು ಸಹ ನಾನು ಮಾಡಿದ್ದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡ ಪರ ನಾಡು ನುಡಿಗೋಸ್ಕರ ಹೋರಾಟಗಳು ಮಾಡಿದ್ದೇವೆ. ರಾಜ್ಯದ ಜನತೆ ಜೊತೆಯಲ್ಲಿ ನಾವಿದ್ದೇವೆ. ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ರೆ ನಮ್ಮ ಕುಟುಂಬನೂ ಅಭಿವೃದ್ಧಿ ಆಗಬೇಕು. ಇವತ್ತಿನ ಇದರಲ್ಲಿ ಫಸ್ಟ್ ಕುಟುಂಬ ಚೆನ್ನಾಗಿರ್ಬೇಕು, ಗ್ರಾಮ ಚೆನ್ನಾಗಿರುತ್ತೆ. ಗ್ರಾಮ ಚೆನ್ನಾಗಿದ್ರೆ ನಮ್ಮ ಹೋಬಳಿ ತಾಲೂಕು ಚೆನ್ನಾಗಿರುತ್ತೆ. ತಾಲೂಕು ಆದ್ಮೇಲೆ ಜಿಲ್ಲೆ ಮತ್ತು ರಾಜ್ಯ. ನಾನು ಇಷ್ಟು ದಾಟ್ಕೊಂಡು ಬಂದಿದ್ದೀನಿ. ಗ್ರಾಮದಿಂದ ಹೋಬಳಿ, ಹೋಬಳಿಯಿಂದ ತಾಲೂಕು, ತಾಲೂಕಿಂದ ಕೋಲಾರ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದಿದ್ದೀನಿ.
ಈ ರಾಜ್ಯಕ್ಕೆ ಬಂದ ಮೇಲೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈತರ ಪರ ಹೋರಾಟಗಳು ಮಾಡಿದ್ದೇವೆ. ಕೆಲವು ದಾಖಲೆಗಳು ಇದೆ. ಈಗೂ ಸಹ ಐಶ್ವರ್ಯ ಗೋಲ್ಡ್ ಕಂಪನಿಯಿಂದ ರಾಜ್ಯಕ್ಕೇನು ದೇಶಕ್ಕೇನು ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ, ಬರೀ ಹಣ ಮಾಡೋ ಉದ್ದೇಶ ಒಂದೇ ಅಲ್ಲ. ಐಶ್ವರ್ಯ ಗೋಲ್ಡ್ ಕಂಪನಿಗೆ ಏನೇ ಲಾಭ ಬಂದ್ರು ನೀವು ಮೂಡಲಬಾಗಿಲಿಂದ ಹಿಡಿದು ನಮ್ಮ ರಾಜ್ಯ ಮೂಲೆ ಮೂಲೆಯಲ್ಲೂ ಕೂಡ ಕೋಟಿ ನಾಟಿ ಅಂತೇಳಿ ಪರಿಸರವನ್ನು ಉಳಿಸೋ ಕೆಲಸ ನೀವು ಮಾಡಬೇಕು ಅಂತೇಳಿ ನನ್ನ ಮಕ್ಕಳಿಗೆ ಅದನ್ನ ನಾನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಪರಿಸರ ಬಹಳ ಕೆಟ್ಟೋಗ್ತಾ ಇದೆ. ಅದಕ್ಕೆ ಕೋಟಿ ನಾಟಿ ಅಂತ ಹೇಳಿದ್ರೆ 1 ಕೋಟಿ ಗಿಡಗಳನ್ನ ನಾಟೋ ಯೋಜನೆ ಐಶ್ವರ್ಯ ಗೋಲ್ಡ್ ಕಂಪನಿ ಮೊದಲನೇ ಹೆಜ್ಜೆಗೆ ಇಡ್ತಾ ಇದೆ. ಹಣ, ಅಂತಸ್ತು, ಆಯುಸ್ಸು ಎಲ್ಲ ಮುಗಿದೋಗುತ್ತೆ. ಸಾಲದ ಮರ ತಿಮ್ಮಕ್ಕ ಅವರು ಮಾಡಿರೋ ಸಾಧನೆ ದೇಶಕ್ಕೆ ಮುಟ್ಟಿದೆ. ನಾವು ಮಾಡೋ ಸಾಧನೆ ಕನಿಷ್ಠ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಕ್ಕಾದರೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಒಂದು ಕಂಪನಿಯ ಲಾಭದಲ್ಲಿ 1% ಅನ್ನು ಎತ್ತಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಡ ಮೆಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಕಂಪನಿಯಲ್ಲೂ ರೋಡ್ ಸೈಡ್ ಅದನ್ನು ಮಾಡಿದ್ದೆ. ಎರಡನೇದೇನಂತ ಹೇಳಿದ್ರೆ ನಮ್ಮ ಒಂದು ಹಣ ಮಾಡೋ ಯೋಜನೆ ಯಾವುದೇ ರೀತಿಯಾದಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿಲ್ಲ, ಬೈನರಿ ಸಿಸ್ಟಮ್ಗಳಲ್ಲಿಲ್ಲ. ನೇರ ವ್ಯಾಪಾರದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನ ಇದ್ದರೆ ನಾವು ಬಿಡಿಸಿ ಬೇರೆ ಕಡೆ ಇಡುತ್ತೀವಿ ಅಂತ ಹೇಳಿದ್ದೀವಿ. ಎರಡನೇದಾಗಿ ಅದೇ ತರ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಇವತ್ತು ಒಂದು ಉದ್ಘಾಟನೆಯೂ ಆಗಿದೆ. ಇವತ್ತು ರಾಜ್ಯದಲ್ಲಿ ಸುಮಾರು ಚಿಟ್ ಫಂಡ್ ಕಂಪನಿಗಳಿದೆ. ನಮ್ಮದು ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಸಿಕ್ಕದ ಕಾರಣ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾರೆ. ಮೂರನೇದು ಐಶ್ವರ್ಯ ಕೃಷಿ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್. ಐಶ್ವರ್ಯ ಕೃಷಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಉದ್ದೇಶ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆರ್ಗಾನಿಕ್ ಬೆಳೆಸಬೇಕು ಅಂತೇಳಿ ನಮ್ಮ ಸ್ವಂತ ಒಂದು ಆಸ್ತಿಯಲ್ಲಿ ಅದನ್ನ ಪ್ರಯೋಗ ನಡೀತಾ ಇದೆ. ಎರಡನೇದು ಮುಳಬಾಗಿಲ ಹತ್ರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಕೇಂದ್ರಗಳಿವೆ. ಇವತ್ತೊಂದು 500 ಮರಿ ಮೇಯಿಸುವಂತ ಒಂದು ದೊಡ್ಡ ಶೆಡ್ ಅನ್ನು ಹಾಕಿದ್ದೀವಿ. ಇವತ್ತು 400-450 ಸದಸ್ಯರು ಅದರಲ್ಲಿ ಇದ್ದಾರೆ. ನಮ್ಮ ಮರಿಗಳು ನಾವು ಬಿಡ್ತೀವಿ, ನೀವು ಮೇಯಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಿಟ್ಟಿದ್ದಾರೆ. ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೆ ನನ್ನ ಗುರುಗಳು ಹೇಳದಂಗೆ ಹಳ್ಳಿಯಿಂದ ಮೆಟ್ಲು ಹತ್ತಿ ಬಂದು ಇವತ್ತು ರಾಜ್ಯದಲ್ಲಿ ತಮ್ಮ ಮುಂದುಗಡೆ ಒಂದು ಪ್ರೀತಿ ವಿಶ್ವಾಸದ ನಿಂತು ನಿಮ್ಮ ಮುಂದುಗಡೆ ಮಾತಾಡೋದಕ್ಕೆ ಆಸಕ್ತಿ ಏನಂತ ಹೇಳಿದ್ರೆ ನನ್ನ ಕುಟುಂಬದ ಶಕ್ತಿ. ನಾನು ಆಚೆ ಹೋಗ್ಬೇಕು, ವ್ಯಾಪಾರ ಮಾಡಬೇಕು, ಸಮಾಜ ಸೇವೆ ಮಾಡಬೇಕಂದ್ರೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಮ್ಮ ಶ್ರೀಮತಿಯವರು. ಎರಡನೇ ಆದ್ಯತೆ ಕೊಟ್ಟಿದ್ದು ನನ್ನ ಮಕ್ಕಳು. ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಕೇಳಿದ್ರೆ ಏನಾಗಬೇಕು ಅನ್ಕೊಂಡು ಡಾಕ್ಟರ್, ಇಂಜಿನಿಯರ್ ಅಂತ. ಇಲ್ಲಪ್ಪ, ನಾವು ಅದೆಲ್ಲ ಆಗೋದಿಲ್ಲ, ನಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತೀವಿ ಅಂತೇಳಿ ನನ್ನ ಮಗಳು ಇವತ್ತು CA ಮಾಡಿ ನೀವು ಮಾಡಿರುವಂತ ಕಂಪನಿಗಳನ್ನ ನಾನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬ ಇವತ್ತು CA ಹೋಗಿದ್ದಾರೆ. ನನ್ನ ಮಗನ್ ಕೇಳಿದಾಗ ಅಪ್ಪ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬಿಟ್ರೆ ಆಗಲ್ಲ, ನಾನು ಸಮಾಜ ಸೇವೆಯಲ್ಲಿ ಬರಬೇಕು ಅಂತೇಳಿ ಒಂದು ಗ್ರಾಜುಯೇಷನ್ ಮುಗಿಸಿ ಲಾಗೆ ಇವತ್ತು ಕಾಲಿಟ್ಟಿದ್ದಾರೆ MS ರಾಮಯ್ಯ ಕಾಲೇಜಲ್ಲಿ. ತಮ್ಮ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ, ಕುಟುಂಬದ ಮೇಲೆ ಇರಲಿ ಅಂತ ಹೇಳುತ್ತಾ ನಮಗೆಲ್ಲರಿಗೂ ನೀವೆಲ್ಲ ಶುಭ ಕೋರಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.